ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ದಿನ ಆಗಿದೆ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡು ರಾತ್ರಿ ಮಲ್ಕೊಂಡಿದ್ದೆ. ಬಟ್ ಏನಂದರೆ ಎಷ್ಟು ಬೇಗ ಎದ್ದಿದ್ದೀನಿ ಅಂದರೆ ನನಗೆ ಶಾಕ್ ಆಗೋಯ್ತು. 2:30ಇಂದ ನಿದ್ದೆನೇ ಬರಲಿಲ್ಲ. ಸರಿ ಏನು ಮಾಡೋದು ಅಂದ್ಕೊಂಡು ಲಾಸ್ಟಿಗೆ 3:30ಗೆ ಎದ್ಬಿಟ್ಟು ಇರೋ ಬರೋ ಕೆಲಸ ಎಲ್ಲ ಮಾಡಿಕೊಂಡೆ. ಮನೆ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ 3:30ಇಂದ. ಹಾಗೆಯೇ ಬೆಳಗ್ಗೆನೇ ಒಂಥರ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಒಂದು ಚೆನ್ನಾಗಿರುತ್ತೆ. ಆವತ್ತಿನ ದಿನ ಮನೆಯೆಲ್ಲನೂ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ, ನಾವು ಅಷ್ಟೇ ಏನೋ ಒಂಥರ ಫ್ರೆಶ್ ಆಗಿರೋ ಥರ ಫೀಲ್ ಆಗುತ್ತೆ. ಸರಿ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೋಫಾ ಒದ್ರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆಯೇ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕೂಡ ಒರೆಸ್ಕೊಳ್ಬೇಕು. ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗನೂ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರಲ್ಲ, ಅದಕ್ಕೋಸ್ಕರ ಇಷ್ಟು ಬೇಗ ಎದ್ದುಬಿಟ್ಟು ಲೇಟಾಗಿ ಯಾಕೆ ದೀಪ ಹಚ್ಚಬೇಕು ಅಂದ್ಬಿಟ್ಟು ಬೇಗ ದೀಪ ಹಚ್ಚೋಣ ಒಂದು 5:30-6 ಗಂಟೆ ಒಳಗಡೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಸ ಎಲ್ಲ ಗುಡಿಸಿದ ನಂತರ ನಾನು ಸ್ವಲ್ಪ ನೀರಿಗೆ ಉಪ್ಪು, ಅರಶಿನ ಹಾಗೆ ಸ್ವಲ್ಪ ಲೈಸಾಲ್ ಕೂಡ ಹಾಕೊಂಡಿದ್ದೀನಿ. ಇವತ್ತು ಪೂರ್ತಿ ಮನೆ ನಾನೇ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತು ಆಂಟಿಗೆ ನಾನೇನು ಹೇಳಿಲ್ಲ, ನಾನೇ ಮಾಡ್ಕೊಳ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, ಇವತ್ತು ಎಚ್ಚರಿಕೆ ಆಯ್ತಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆಂಟಿ ಬಂದರೆ ಏನಂತಾರೋ ಅಂತ ಗೊತ್ತಿಲ್ಲ, ನೋಡೋಣ ಆಮೇಲೆ ಅವ್ರು ಬಂದಮೇಲೆ ಏನಂತಾರೆ ಅಂದ್ಬಿಟ್ಟು. ಹಾಗೆಯೇ ಈಗ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮನೆ ಒರೆಸ್ಕೊಂಡಿದ ತಕ್ಷಣ ಬಾಗಿಲೆಲ್ಲ ತೊಳಿಬೇಕು. ಅದಕ್ಕೂ ಮುಂಚೆ ನಾನು ಮಾಡಿ ಎಲ್ಲ ತೊಳೆಯೋಣ ಟೆರೆಸ್ ಮೇಲೆ ಅಂದ್ಕೊಂಡೆ. ಕತ್ಲಿರೋ ಕಾರಣಕ್ಕೆ ಅರ್ಧ ದಾರಿಗೆ ಹೋಗ್ಬಿಟ್ಟು ಮೇಲೆ ನೋಡಿಬಿಟ್ಟು ವಾಪಸ್ ಬಂದುಬಿಟ್ಟೆ. ಸರಿ, ಇನ್ನು ಬಾಗಿಲು ಮತ್ತು ಮೆಟ್ಲುಗಳೆಲ್ಲ ತೊಳ್ಕೊಂಬಿಡೋಣ ಅಂತ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಈಗ ಮನೆ ಪೂರ್ತಿ ಕ್ಲೀನಾಗಿದೆ. ಇವಾಗ ಹೊರಗಡೆನೂ ಕ್ಲೀನಾಗಿದೆ. ಎಲ್ಲನೂ ಗಿಡಗಳೆಲ್ಲ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಟೈಮ್ ಬಂದಾಗಲೇ 4:15 ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಎಲ್ಲ ಮುಗಿಸ್ಕೊಂಡಿದ ನಂತರ ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ಸೋಮವಾರ ಆಗಿರೋ ಕಾರಣಕ್ಕೆ ದೇವ್ರ ಸಾಮಾನೆಲ್ಲ ತೊಳೆದು ಚೆನ್ನಾಗಿ ಪೂಜೆ ಮಾಡಬೇಕು. ಯಾಕಂದರೆ ಸೋಮವಾರ ಇಲ್ಲಾಂದರೆ ಗುರುವಾರ 2 ದಿನದಲ್ಲಿ 1 ದಿನ ನಾನು ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡೋದೆಲ್ಲ ನಾನೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ತುಂಬ ವಿಡಿಯೋಸಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿರೋದೆಲ್ಲ ನೋಡೇ ಇದ್ದೀರಾ. ಅದಕ್ಕೋಸ್ಕರ ಈಗ ಪೂಜೆಗೂ ಕೂಡ ರೆಡಿ ಮಾಡಿ ಎಲ್ಲ ಆದ ನಂತರ ಪೂಜೆನೂ ಆಯಿತು. ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಟೈಮ್ ಬಂದು ಇವಾಗ 6 ಗಂಟೆ ಆಗ್ತಾಯಿದೆ. ನಿಧಾನಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ 1 ಅವರ್ ಮೇಲೆ ಆಗೋಯಿತು. ಅದಕ್ಕೋಸ್ಕರ ಇವಾಗ ಪೂಜೆ ಕೂಡ ಆಯಿತು. ಪೂಜೆ ಆಗಿದ ನಂತರ ತಿಂಡಿ ಕೂಡ ಮಾಡ್ಕೊಳ್ಬೇಕು. ಸಿಂಪಲಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನೂ ಟೈಮ್ 6 ಗಂಟೆಗೆ ಒಂದು 10-15 ನಿಮಿಷ ಕೂಡ ಇತ್ತು. ಅಷ್ಟರೊಳಗಡೆ ಬೆಳಕು ಎಷ್ಟು ಅಂದರೆ ಜಾಸ್ತಿ ಆಗಿದೆ ಅಂದರೆ ಅಷ್ಟು ಬೆಳಕು ಬಂದಿದೆ. ಏನೋ ಒಂದು 7 ಗಂಟೆ 8 ಗಂಟೆ ಥರ ಆಗಿದೆ. ಇನ್ನೂ ಮಕ್ಕಳೆಲ್ಲ ಮಲ್ಗೆ ಇದ್ದಾರೆ.
ಎಲ್ಲ ಮುಗಿದಿದ ನಂತರ ನಾನು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಈ ಕಡೆ ತಿಂಡಿಗೆ ಮತ್ತು ಈ ಕಡೆ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತ ಎರಡನ್ನೂ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ತಿಂಡಿಗೂ ಕೂಡ ಒಳ್ಳೆ ಕಾಂಬಿನೇಷನ್ನು. ಇದು ರೈಸ್ ಬಾತ್, ಪ್ಲೈನ್ ರೈಸ್ ಬಾತ್ ಅಷ್ಟೇ, ಇದಕ್ಕೆ ಯಾವುದೇ ಥರ ತರಕಾರಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಕುಕ್ಕರಲ್ಲೇನು ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಓಲ್ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಟೊಮೆಟೊ, ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು 4 ಲೋಟದಷ್ಟು ನೀರು ಹಾಕ್ಕೊಂಡು ಲಾಸ್ಟಿಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಅಚ್ಕಾರದ ಪುಡಿ ಬೇಡ ಅಂದರೆ ಸ್ಟಾರ್ಟಿಂಗ್ಗೆ ಈರುಳ್ಳಿ ಹಾಕ್ಕೊಂಡ್ವಲ್ಲ ಆವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದಾಗುತ್ತೆ. ನಾನು ಲಾಸ್ಟಿಗೆ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಗೊಜ್ಜು ರೀತಿ ಮಾಡ್ಕೊಳ್ಳೋಗೂ ನೀವು ಅಚ್ಕಾರದ ಪುಡಿ ಹಾಕ್ಕೊಳ್ಬೋದಾಗುತ್ತೆ. ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ ನೀರು ಕುದ್ದ ನಂತರ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಪಾತ್ರೆಯಲ್ಲೇ ಬೇಯಲಿ. ಅಷ್ಟರಲ್ಲಿ ಈ ಕಡೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಸಿಂಪಲ್ ಆಗಿರೋ ಎಣ್ಣೆ ಬದನೆಕಾಯಿ ಸಾರು, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ಒಂದು ಚಿಕ್ಕ ಜಾರಿಗೆ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಅಚ್ಕಾರದ ಪುಡಿ, ಧನಿಯಾ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ. ಆನಂತರ ಸ್ವಲ್ಪ ಗ್ರೈಂಡ್ ಆದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕ್ಲೀನಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಈ ಕಡೆ ನೋಡಿ ಬಾತು ಅಷ್ಟೇ 90% ಕುಕ್ ಆಗಿದೆ. ಇವಾಗ ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ, ಲೋ ಫ್ಲೇಮಲ್ಲೇ ಬೇಯುತ್ತೆ ಅದು. ಅಷ್ಟರಲ್ಲಿ ಈ ಕಡೆ ನಾನು ಎಣ್ಣೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ರೆಸಿಪಿ ಹೇಳಿದ್ನಲ್ಲ ಅದನ್ನೇ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರಲ್ಲೇ ಒಂದೇ ವಿಷಲಲ್ಲಿ ಮಾಡ್ಕೊಳ್ಬೋದು. ಈ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಚಕ್ಕೆ ಲವಂಗ ಹಾಗೆಯೇ ಪಲಾವ್ ಎಲೆ ಬೇಕು ಅಂದರೂ ನೀವು ಹಾಕ್ಕೊಳ್ಬೋದಾಗುತ್ತೆ. ನಾನು ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಅದು ಫ್ರೈ ಆಗಿದ ನಂತರ ಒಂದು ದೊಡ್ಡ ಸೈಜ್ ಗಾತ್ರದ ಒಂದು 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಟೊಮೆಟೊ ಹಾಕ್ಕೊಂಡು ಅದು ಅಷ್ಟೇ ಗೊಜ್ಜು ರೀತಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಈಗ ರುಬ್ಬಿರುವ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸುತ್ತಲೂ ಎಣ್ಣೆ ಬರಬೇಕು, ಅಲ್ಲಿವರೆಗೂ ಮಸಾಲೆನ ಬೇಯಿಸ್ಕೊಳ್ಬೇಕಾಗತ್ತೆ. ಆನಂತರ ಆಲೂಗಡ್ಡೆನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುಂಬ ಸಣ್ಣ ಅಲ್ಲ, ಮೀಡಿಯಮ್ ಸೈಜಾಗಿ. ಅದನ್ನು ಹಾಕ್ಕೊಂಡು ನಂತರ 4 ಬದನೆಕಾಯಿನ ಈ ಥರ ಕಟ್ ಮಾಡಿ ಮಧ್ಯಕ್ಕೆ ಓಪನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ 4 ಅಲ್ಲ ಅಂದರೆ ಜಾಸ್ತಿ ಇದ್ದರೂ ನೀವು ಹಾಕ್ಕೊಳ್ಬೋದಾಗುತ್ತೆ. ರೈಸ್ ಬಾತಿಗೆ, ವೈಟ್ ರೈಸ್ಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಎಲ್ಲ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ನಾನು ಕುಕ್ಕರೆಲ್ಲ ಕೂಗಿ ಆರಿದ್ಮೇಲೆ ಲಾಸ್ಟಿಗೆ ಹಾಕ್ಕೊಳ್ತೀನಿ. ಈಗ ಒಂದು ವಿಷಲ್ನ ಕೂಗಿಸ್ಕೊಂಡ್ರೆ ಆಯಿತು, ಜಾಸ್ತಿ ಕೂಗಿಸ್ಕೊಳ್ಬಾರ್ದು, ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಈ ಕಡೆ ರೈಸ್ ಬಾತ್ ಕೂಡ ರೆಡಿಯಾಗಿದೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಕೂಡ ಬಂದಿತ್ತು, ತುಂಬ ಈಸಿಯಾಗಿ ಮಾಡ್ಕೊಬೋದು. ಟೈಮೇ ಇಲ್ಲಪ್ಪ ಇದೇನು ಮಾಡ್ಕೊಳ್ಳೋದು ಅನ್ನೋರಿಗೆ ಈ ರೆಸಿಪಿ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡ್ಕೊಂಡ್ರೂ ತುಂಬ ಬೇಗನೆ ಆಗುತ್ತೆ. ಈಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 7:30 ಆಗಿದೆ, ಬೇಗನೆ ಮುಗಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ. ನಾನು ಈ ರೈಸ್ ಬಾತ್ ಜೊತೆಗಿನ್ನ ಅನ್ನಕ್ಕೆ ತಿಂದೆ, ಅನ್ನಕ್ಕೂ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ರೈಸ್ ಬಾತ್ಗೂ ತುಂಬ ಚೆನ್ನಾಗಿದೆ ರೆಸಿಪಿ ಇದು, ಈ ಗೊಜ್ಜು ಅಂದ್ಬಿಟ್ಟು. ಇವತ್ತು ಮಧ್ಯಾಹ್ನದ ಅಡುಗೆ ಕೂಡ ಏನೂ ಮಾಡೋಂಗಿಲ್ಲ, ರೈಸ್ ಮಾಡಿಕೊಂಡ್ರೆ ಮುಗೀತು. ಎಲ್ಲ ಮುಗ್ದಿದ ನಂತರ ನೆಕ್ಸ್ಟ್ ಡೇಗೆ ನಮ್ಮ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು. ನಾನು ಅದನ್ನೆಲ್ಲ ಪೂರ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಏನು ಅಡುಗೆ ಮಾಡಿದ್ದೆ ಅಂತ ಹೇಳ್ತೀನಿ. ಮೊಸರು ಬಜ್ಜಿ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ, ಕೇಸರಿ ಬಾತ್ ಮಾಡಿದ್ದೆ, ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟೇ, ಇದನ್ನು ಪೂರ್ತಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರಿಗೆ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಮುಂದೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ನಾನು ಕೇಳೋಕ್ಕೂ ಹೋಗಲಿಲ್ಲ ಅವ್ರನ್ನೆಲ್ಲನೂ. ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗೋ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.